ಲೇ ಏನಾಯ್ತಲಾ? ಅಣ್ಣ ಡಿ ಸಿ ಸ್ನೇಹ ಆತ್ಮ ಬಂದಿದೆ, ನಾವೆಲ್ಲ ಕುಡಿದ್ರೆ ರಕ್ತ ಕರ್ಕೊಂಡು ಸಾಯ್ತೀವಂತೆ. ಲೇ ಏನೆಲ್ಲ ಮಾತಾಡ್ತಿದ್ಯಾ? ಇನ್ಮೇಲೆ ಈ ಬಾರ್ ಕಡೆ ಬರಲ್ಲ, ನಮ್ಮನ್ನ ಬಿಟ್ಬಿಡಕ್ಕೆ ಹೇಳೋಣ, ನಾವು ಹೋಯ್ತೀನಿ. ಅಲ್ಲ ಕಣ, ಲೇ ಲೇ ಏನು ವಿಷಯ ತಾಂಡವ್? ಊರಲ್ಲೇನೋ ಹೊಸ ವಿಷಯ ಓಡಾಡ್ತಿದೆ ಅಂತೆ. ಸಹನನ್ ತಂಗಿ ದೆವ್ವ ಆಗಿದ್ದಾಳಂತೆ, ಇದು ನಿಜನಾ? ರೀ ವೈಭವ್, ಯಾವ ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ ಬಿಡ್ರಿ. ಇದೆಲ್ಲ ಯಾರೋ ಬೇಕು ಅಂತ ಮಾಡ್ತಾ ಇರೋ ಡ್ರಾಮಾ ಅಷ್ಟೇ. ನಿಮ್ಮನ್ನ ಡ್ಯೂಟಿಯಿಂದ ತೆಗಿಬೇಕು ಅಂತ ಅವಳು ಲೆಟ್ರ್ ಕೂಡ ಬರ್ದಿಯಾಳಂತೆ. ನನಗಿದೇ ವಿಷಯ ಫನ್ನಿ ಅನ್ಸಿದ್ದು. ದೆವ್ವ ಯಾವಾಗಲಾದರೂ ಲೆಟ್ರ್ ಬರೀತಾ? ಇದೆಲ್ಲ ಯಾರೋ ನಮ್ಮನ್ನು ಮುಟ್ಟಾಡ್ರು ಮಾಡಬೇಕು ಅಂತ ಮಾಡ್ತಾ ಇರೋ ಕೆಲಸ ಅಷ್ಟೇ. ಮಾಡ್ತಾ ಇರೋದು ಯಾರು ಅಂತ ಒಂದ್ಸರಿ ಗೊತ್ತಾಗಿ ಅವಾಗಿದೆ ಅವರಿಗೆ ಮಾರಿ ಹಬ್ಬ. ಇಟ್ ಈಸ್ ವೆರಿ ಸಿಂಪಲ್ ಮಿಸ್ಟರ್ ತಾಂಡವ್. ಆ ಲೆಟರ್ನ ಇನ್ವೆಸ್ಟಿಗೇಷನ್ಗೆ ಕಳಿಸಿ. ಅದರಲ್ಲಿರೋ ರೈಟಿಂಗು ಸತ್ತಿರೋ ಸಾನಂದ ಅಥವಾ ಅಲ್ಲ ಅಂತ ಈಸಿಯಾಗಿ ಗೊತ್ತಾಗತ್ತಲ್ವ? ಅಲ್ಲ ರೀ, ಪೊಲೀಸ್ ಆಗಿ ನಾನು ಅಷ್ಟು ಮಾಡದೇ ಇರ್ತೀನ. ಆದರೆ ಇಲ್ಲೊಂದು ಸಣ್ಣ ವಿಷಯ ಮಿಸ್ ಹೊಡಿತಾ ಇದೆ. ಆ ಹ್ಯಾಂಡ್ ರೈಟಿಂಗ್ ಕೂಡ ಡಿ ಸಿ ಸ್ನೇಹಂದೆ ಅಂತ ಪ್ರೂವ್ ಆಗಿಬಿಟ್ಟಿದೆ. ವಾಟ್? ಹಾಗಾದ್ರೆ ನಿಜವಾಗ್ಲೂ ಆ ಸ್ನೇಹ ದೆವ್ವಾಗಿ ಬಂದಿದ್ದಾಳ? ಸುಮ್ಮನೆ ರೀ ಮಿಸ್ಟರ್ ಕೇಶವ್, ಗ್ಲೋಬಲ್ ಯಾವ ಲೆವೆಲಿಗೆ ಬೆಳೆದಿದೆ. ನೀವು ನೋಡ್ರೆ ಒಳ್ಳೆ ಅಡಗಲ ಅಜ್ಜಿ ಥರ ದೆವ್ವಾಗಿವ ಅಂತಾನೆ ಹೇಳ್ತಿದ್ದೀರಲ್ಲ. ಹಾಗಲ್ಲ ಮಿಸ್ಟರ್ ವೈಭವ್, ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ರು ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತಲ್ವಾ? ದೇವ್ರಿದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಪುಟ್ಟಕ್ಕನ ಮನೆಯವ್ರಿಗೆ ಮತ್ತು ಕಂಟಿಗೆ ನಾನೇ ದೆವ್ವ. ಹೇಳಕರಿಯ, ಏನು ವಿಷಯ? ವಾಟ್? ಏನಾಯ್ತು ತಾಂಡವ್? ಬಾರಿಗೆ ಆ ಸತ್ತೋಗಿರೋ ಡಿ ಸಿ ಸ್ನೇಹನ ಆತ್ಮ ಬಂದಿತ್ತಂತೆ. ಅಲ್ಲಿ ಕುಡಿತಾ ಇದ್ದವರೆಲ್ಲ ಬಿಟ್ಟು ಹೆದರ್ಕೊಂಡು ಓಡೋಗಿದಾರಂತೆ. ಅವಾ 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 ಯಾಕ್ರಿ, ಏನಾಯ್ತು? ಅವ್ವ ಇಲ್ಲಿ ಮುಖ್ಯವಾದ ವಿಷಯ ಹೇಳ್ಬೇಕು. ಅವಾ ಅವಾ ಯೋನ್ಲ ಮಾಡಿದ್ಯಾ ಅಣ್ಣಯ್ಯ? ರೀ, ನೀವ್ ಯಾಕ್ರಿ ಈಗ ಅಂದ್ರೆ ಯಾರು ಹೋಗಕ್ಕಿಲ್ವಂತೆ. ಇದ್ಯೋ ಅನ್ಲ ಇದು? ಆ ಕಡೆ ನೋಡಿದ್ರೆ ಡಿ ಸಿ ಆಫೀಸ್ನಾಗ ದೆವ್ವ, ಈ ಕಡೆ ಬಾರ್ನಾಗ ದೆವ್ವ. ಇದೆಲ್ಲ ದಿಟನೇನಾ? ಅವ್ವ, ಆ ದಿಟನೋ ಸುಳ್ಳೋ ನಂಗಂತೂ ಗೊತ್ತಿಲ್ಲ. ಆದರೆ ಜನ ಎಲ್ಲ ಭಯ ಪಟ್ಕೊಂಡು ನನ್ನ ಕಣ್ಣು ಮುಂದೆನೇ ಓಡೋಗಿರೋದನ್ನ ನೋಡಿವ್ನಿ. ಬಾರು ಮುಚ್ಚವ್ರಂತೆ. ಅತ್ತೆ, ಖಂಡಿತ ಇದು ಸ್ನೇಹಕ್ಕನ ಕೆಲಸನೇ. ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಡಬೇಕು ಅಂತ ಅವರೇ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇದೇನಪ್ಪ, ಇವರೆಲ್ಲ ಏನೇನೋ ಹೇಳ್ತಿದ್ದಾರೆ. ಹಾಗಾದ್ರೆ ಆ ರಾಧಕ್ಕೊಂದಿರೋ ಸ್ನೇಹ ದೆವ್ವ ಆಗಿ ಬಂದವಳ? ಊರ್ ಕಾಯಕ್ಕೆ ದೇವ್ರೇ ಆಗ್ಬೇಕು ಅಂತ ಏನೂ ಇಲ್ಲ. ಒಂದೊಂದು ಕಿತ
ಒಳ್ಳೆ ಆತ್ಮಗಳು ಈ ಕೆಲಸ ಮಾಡುತ್ತವೆ. ಬಾರ್ ಓಪನ್ ಮಾಡಿ ಎಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ತಿದ್ರು, ಕೊನೆಗೂ ನಮ್ಮ ಸ್ನೇಹನೇ ಪಾಠ ಕಲಿಸಿದ್ಲು. ನನ್ನ ಸೊಸೆಗೆ ಯಾವಾಗ್ಲೂ ಕೆಟ್ಟದು ಕೆಟ್ಟವರು ಅಂದ್ರೆ ಆಯ್ತಾ ಇರ್ಲಿಲ್ಲ. ಅದಕ್ಕೆ ಒಂದ್ ಕಡೆಯಿಂದ ಎಲ್ರು ಸಂಹಾರ ಮಾಡಕ್ ನಿಂತ್ಕೊಂಡು ನಮ್ಮವ್ರ ಹೆಸರನ್ನ ಬಳಸ್ಕೊಂಡು ಭಯ ಪಡ್ಸಕ್ ಹಿಂಗೆಲ್ಲ ಮಾಡ್ತಿರ್ಬೋದು ಅಂತ ನಿಂಗೆ ಅನ್ಸ್ತಾ ಇಲ್ವೇ? ನನಗಂತೂ ಇದನ್ನೆಲ್ಲ ಸ್ನೇಹಕ್ಕನೇ ಮಾಡ್ತಿರ್ಬೋದು ಅಂತ ಅನಿಸ್ತಿದೆ. ಅಲ್ಲ, ಬೇರೆ ಯಾರಾದ್ರೂ ಈ ತರ ಮಾಡ್ತಿದ್ರೆ ಇಷ್ಟು ತನಕ ಪೊಲೀಸರು ಸುಮ್ಮನೆ ಇರ್ತಿದ್ರಾ? DC ಸ್ನೇಹನ ಹೆಸರಲ್ಲಿ ಇದನ್ನೆಲ್ಲ ನೀವೇ ಮಾಡ್ತಾ ಇದ್ದೀರಾ ಅಂತ ನೀವೇ ತಾನೇ ಈ ಚೀಟಿ ಬರೆದಿಟ್ಟಿರೋದು?